ಸರಿ, ಹಾಗಾದ್ರೆ ಇದು ಜನರ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಮೊನ್ನೆ ಕಾಂಗ್ರೆಸ್ನ ಕಡೆಯಿಂದ ದೆಹಲಿಯಲ್ಲಾದಂತಹ ಓಟ್ ಚೋರಿ ವಿರುದ್ಧದ ಪ್ರತಿಭಟನೆ, ಈ ಪ್ರತಿಭಟನೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಸಮಾಧಿ ಮಾಡ್ತೀವಿ ಅಂತ ಹೇಳಿ ಕೆಲ ಮಹಿಳೆಯರು ಮಾಡಿದಂತಹ ಘೋಷಣೆಗಳು, ಇದು ಈ ದ್ವೇಷ ಭಾಷಣ ಅನ್ನೋ ಕ್ಯಾಟಗರಿಗೆ ಬರೋದಾ? ಇದು ದೇಶದ ಒಬ್ಬ ಪ್ರಧಾನಿಯ ಸಮಾಧಿ ಮಾಡ್ತೀವಿ ಅನ್ನೋದನ್ನ ನಾವು ದ್ವೇಷ ಭಾಷಣ ಅಂತ ಹೇಳಿ ಕನ್ಸಿಡರ್ ಮಾಡಬಹುದಾ? ನೋಡಿ, ದೇಶದ ಪ್ರಧಾನಿಯ ಸಮಾಧಿ ಮಾಡ್ತೀವಿ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಅಂತ ಹೇಳುವಂಥದ್ದು ಎಲ್ಲೂ ಕೂಡ ಅದಕ್ಕೆ ನೇರವಾದಂಥ ಎವಿಡೆನ್ಸ್ ಇಲ್ಲ. ಆದರೂ ಕೆಲವು ವಿಡಿಯೋಗಳು ಬಂದಿದೆ, ಮೊನ್ನೆ ಸಂಸತ್ನಲ್ಲೂ ಕೂಡ ಚರ್ಚೆಗೆ ಬಂದಿದೆ. ನಮ್ಮ ಪಕ್ಷದ ವಕ್ತಾರರು, ನಮ್ಮ ಪಕ್ಷದ ಎಲ್ಲ ನಾಯಕರು ಕೂಡ ಅದನ್ನು ಒಪ್ಪೋದಿಲ್ಲ, ನಾವು ಅದನ್ನು ಖಂಡನಿಸ್ತೀವಿ. ನಾವು ಯಾವ ಕಾರಣಕ್ಕೂ ಕೂಡ ಆ ರೀತಿಯಾದಂಥ ಭಾಷೆ ಬಳಕೆ ನಮ್ಮ ಸಂಸ್ಕೃತಿ ಅಲ್ಲ, ನಾವು ಆ ಬಳಕೆಯನ್ನು ಒಪ್ಪೋದಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದ್ದೀವಿ. ಮತ್ತು ಅದು ಕಾನೂನು ಜಾರಿಗೆ ಬಂದ ಮೇಲೆ ಇದು ದ್ವೇಷ ಭಾಷಣದ ಅಡಿಯಲ್ಲಿ ಬಂದಿದ್ದರೆ ಕ್ರಮ ಜರುಗಿರೋದು. ಇವತ್ತು ಇಷ್ಟೆಲ್ಲ ಅವರು ಆರ್ಭಟ ಮಾಡೋ ಬದಲು ಈ ಕಾನೂನು ಜಾರಿಯಲ್ಲಿದ್ದಿದ್ದರೆ ಅದು ದ್ವೇಷ ಭಾಷಣದ ಉಲ್ಲೇಖನದ ಕೆಳಗಡೆ ಬರೋದಾಗಿದ್ದರೆ ಕ್ರಮ ಜರುಗಿರೋದಲ್ವಾ. ಇದಕ್ಕೆ ಕಾನೂನು ಬರಬೇಕು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯ ಹೇಳ್ತಾ ಇರುವಂಥದ್ದು. ಇದೇನು ನಾವೇನು ಸೃಷ್ಟಿ ಮಾಡ್ತಾ ಇರುವಂಥದ್ದಲ್ಲ. ಸರ್ವೋಚ್ಚ ನ್ಯಾಯಾಲಯ ಪದೇ ಪದೇ ಭಾಳಷ್ಟು ತೀರ್ಪುಗಳಿದೆ. ಬಹುಶಃ ಸಮಯ ಬಂದಾಗ ಅದನ್ನು ಚರ್ಚೆಗೆ ಬಂದಾಗ ಅದನ್ನೆಲ್ಲ ಕೂಡ ಸದನದ ಮುಂದೆ ಮಂಡಿಸ್ತೇವೆ. ಆದರೆ ಇದು ಮತ್ತೆ ಕಾನೂನು ಆಯೋಗಗಳ ಸಲಹೆ ಮೇಲೆ ಮಾಡ್ತಾ ಇರುವಂಥ ಕಾನೂನು. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಈ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳ ಕಾರ್ಯಕ್ರಮ ಒಂದರಲ್ಲಿ ತಮ್ಮನ್ನು ಸೋಲಿಸ್ಬಿಟ್ರಿ, ಹೀಗಾಗಿ ನಿಮಗೆ ಯಾಕೆ ನಾನು ಸೇವೆ ಮಾಡಬೇಕು, ನಾನು ಜೈಲಿಗೆ ಹೋಗಿ ಬಂದವನು, ನನಗೆ ಧಮಕಿ ಹಾಕಬೇಡಿ ಅನ್ನೋ ಅರ್ಥದ ಮಾತನ್ನ ಆಡಿರೋ ವಿಚಾರಕ್ಕೂ ಕೂಡ ಇದು ಕೂಡ ಇಂಡೈರೆಕ್ಟ್ಲಿ ದ್ವೇಷ ಹರಡೋದೇನೆ. ತಮ್ಮನ ಸೋಲಿಗೆ ದ್ವೇಷ ಕಾರ್ತಿದ್ದಾರೆ DCM ಅಂತ ಹೇಳಿ ಕೂಡ ಕೆಲವರು ಉಲ್ಲೇಖ ಮಾಡ್ತಾ ಇದ್ದಾರೆ, ವ್ಯಾಖ್ಯಾನ ಮಾಡ್ತಿದ್ದಾರೆ. ನೋಡಿ, ಈಗ ಅದು ಎಲ್ಲವನ್ನು ಒಬ್ಬೊಬ್ಬರು ಮಾತಾಡುವ ಪ್ರತಿ ಮಾತಿಗೂ ಕೂಡ ಇದು ದ್ವೇಷ ಭಾಷಣ ಅಂಥೇಳಿ ನಾವು ಚರ್ಚೆ ಮಾಡಿ ಪ್ರಯೋಜನ ಆಗೋದಿಲ್ಲ. ದ್ವೇಷ ಭಾಷಣ ವಿರೋಧ ನಿಷೇಧ ಕಾಯ್ದೆ ಬಂದ ಮೇಲೆ ಯಾವುದು ಅದನ್ನು ದ್ವೇಷ ಭಾಷಣ ಬರ್ತದೆ, ಯಾವುದು ಕಾನೂನಲ್ಲಿ ಅಪರಾಧ ಆಗುತ್ತೆ ಅಂತ ಹೇಳುವಂಥದ್ದನ್ನು ನಿರ್ಧಾರ ಆಗಲಿ. ಅದಾಗಿರ್ಬೋದು ಇದಾಗಿರ್ಬೋದು ಅಂಥೇಳಿ ಈಗ ಮಾತಾಡಿ ಯಾವುದೇ ಪ್ರಯೋಜನ ಬರೋದಿಲ್ಲ. ಸರಿ, ಹಾಗಾದ್ರೆ ಇದು ಜನರ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಮೊನ್ನೆ ಕಾಂಗ್ರೆಸ್ನ ಕಡೆಯಿಂದ ದೆಹಲಿಯಲ್ಲಾದಂತಹ ಓಟ್ ಚೋರಿ ವಿರುದ್ಧದ ಪ್ರತಿಭಟನೆ, ಈ ಪ್ರತಿಭಟನೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಸಮಾಧಿ ಮಾಡ್ತೀವಿ ಅಂತ ಹೇಳಿ ಕೆಲ ಮಹಿಳೆಯರು ಮಾಡಿದಂತಹ ಘೋಷಣೆಗಳು, ಇದು ಈ ದ್ವೇಷ ಭಾಷಣ ಅನ್ನೋ ಕ್ಯಾಟಗರಿಗೆ ಬರೋದಾ? ಇದು ದೇಶದ ಒಬ್ಬ ಪ್ರಧಾನಿಯ ಸಮಾಧಿ ಮಾಡ್ತೀವಿ ಅನ್ನೋದನ್ನ ನಾವು ದ್ವೇಷ ಭಾಷಣ ಅಂತ ಹೇಳಿ ಕನ್ಸಿಡರ್ ಮಾಡಬಹುದಾ? ನೋಡಿ, ದೇಶದ ಪ್ರಧಾನಿಯ ಸಮಾಧಿ ಮಾಡ್ತೀವಿ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಅಂತ ಹೇಳುವಂಥದ್ದು ಎಲ್ಲೂ ಕೂಡ ಅದಕ್ಕೆ ನೇರವಾದಂಥ ಎವಿಡೆನ್ಸ್ ಇಲ್ಲ. ಆದರೂ ಕೆಲವು ವಿಡಿಯೋಗಳು ಬಂದಿದೆ, ಮೊನ್ನೆ ಸಂಸತ್ನಲ್ಲೂ ಕೂಡ ಚರ್ಚೆಗೆ ಬಂದಿದೆ. ನಮ್ಮ ಪಕ್ಷದ ವಕ್ತಾರರು, ನಮ್ಮ ಪಕ್ಷದ ಎಲ್ಲ ನಾಯಕರು ಕೂಡ ಅದನ್ನು ಒಪ್ಪೋದಿಲ್ಲ, ನಾವು ಅದನ್ನು ಖಂಡನಿಸ್ತೀವಿ. ನಾವು ಯಾವ ಕಾರಣಕ್ಕೂ ಕೂಡ ಆ ರೀತಿಯಾದಂಥ ಭಾಷೆ ಬಳಕೆ ನಮ್ಮ ಸಂಸ್ಕೃತಿ ಅಲ್ಲ, ನಾವು ಆ ಬಳಕೆಯನ್ನು ಒಪ್ಪೋದಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದ್ದೀವಿ. ಮತ್ತು ಅದು ಕಾನೂನು ಜಾರಿಗೆ ಬಂದ ಮೇಲೆ ಇದು ದ್ವೇಷ ಭಾಷಣದ ಅಡಿಯಲ್ಲಿ ಬಂದಿದ್ದರೆ ಕ್ರಮ ಜರುಗಿರೋದು. ಇವತ್ತು ಇಷ್ಟೆಲ್ಲ ಅವರು ಆರ್ಭಟ ಮಾಡೋ ಬದಲು ಈ ಕಾನೂನು ಜಾರಿಯಲ್ಲಿದ್ದಿದ್ದರೆ ಅದು ದ್ವೇಷ ಭಾಷಣದ ಉಲ್ಲೇಖನದ ಕೆಳಗಡೆ ಬರೋದಾಗಿದ್ದರೆ ಕ್ರಮ ಜರುಗಿರೋದಲ್ವಾ. ಇದಕ್ಕೆ ಕಾನೂನು ಬರಬೇಕು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯ ಹೇಳ್ತಾ ಇರುವಂಥದ್ದು. ಇದೇನು ನಾವೇನು ಸೃಷ್ಟಿ ಮಾಡ್ತಾ ಇರುವಂಥದ್ದಲ್ಲ. ಸರ್ವೋಚ್ಚ ನ್ಯಾಯಾಲಯ ಪದೇ ಪದೇ ಭಾಳಷ್ಟು ತೀರ್ಪುಗಳಿದೆ. ಬಹುಶಃ ಸಮಯ ಬಂದಾಗ ಅದನ್ನು ಚರ್ಚೆಗೆ ಬಂದಾಗ ಅದನ್ನೆಲ್ಲ ಕೂಡ ಸದನದ ಮುಂದೆ ಮಂಡಿಸ್ತೇವೆ. ಆದರೆ ಇದು ಮತ್ತೆ ಕಾನೂನು ಆಯೋಗಗಳ ಸಲಹೆ ಮೇಲೆ ಮಾಡ್ತಾ ಇರುವಂಥ ಕಾನೂನು. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಈ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳ ಕಾರ್ಯಕ್ರಮ ಒಂದರಲ್ಲಿ ತಮ್ಮನ್ನು ಸೋಲಿಸ್ಬಿಟ್ರಿ, ಹೀಗಾಗಿ ನಿಮಗೆ ಯಾಕೆ ನಾನು ಸೇವೆ ಮಾಡಬೇಕು, ನಾನು ಜೈಲಿಗೆ ಹೋಗಿ ಬಂದವನು, ನನಗೆ ಧಮಕಿ ಹಾಕಬೇಡಿ ಅನ್ನೋ ಅರ್ಥದ ಮಾತನ್ನ ಆಡಿರೋ ವಿಚಾರಕ್ಕೂ ಕೂಡ ಇದು ಕೂಡ ಇಂಡೈರೆಕ್ಟ್ಲಿ ದ್ವೇಷ ಹರಡೋದೇನೆ. ತಮ್ಮನ ಸೋಲಿಗೆ ದ್ವೇಷ ಕಾರ್ತಿದ್ದಾರೆ DCM ಅಂತ ಹೇಳಿ ಕೂಡ ಕೆಲವರು ಉಲ್ಲೇಖ ಮಾಡ್ತಾ ಇದ್ದಾರೆ, ವ್ಯಾಖ್ಯಾನ ಮಾಡ್ತಿದ್ದಾರೆ. ನೋಡಿ, ಈಗ ಅದು ಎಲ್ಲವನ್ನು ಒಬ್ಬೊಬ್ಬರು ಮಾತಾಡುವ ಪ್ರತಿ ಮಾತಿಗೂ ಕೂಡ ಇದು ದ್ವೇಷ ಭಾಷಣ ಅಂಥೇಳಿ ನಾವು ಚರ್ಚೆ ಮಾಡಿ ಪ್ರಯೋಜನ ಆಗೋದಿಲ್ಲ. ದ್ವೇಷ ಭಾಷಣ ವಿರೋಧ ನಿಷೇಧ ಕಾಯ್ದೆ ಬಂದ ಮೇಲೆ ಯಾವುದು ಅದನ್ನು ದ್ವೇಷ ಭಾಷಣ ಬರ್ತದೆ, ಯಾವುದು ಕಾನೂನಲ್ಲಿ ಅಪರಾಧ ಆಗುತ್ತೆ ಅಂತ ಹೇಳುವಂಥದ್ದನ್ನು ನಿರ್ಧಾರ ಆಗಲಿ. ಅದಾಗಿರ್ಬೋದು ಇದಾಗಿರ್ಬೋದು ಅಂಥೇಳಿ ಈಗ ಮಾತಾಡಿ
ಯಾವುದೇ ಪ್ರಯೋಜನ ಬರೋದಿಲ್ಲ. ಸರಿ, ಹಾಗಾದ್ರೆ ಇದು ಜನರ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಮೊನ್ನೆ ಕಾಂಗ್ರೆಸ್ನ ಕಡೆಯಿಂದ ದೆಹಲಿಯಲ್ಲಾದಂತಹ ಓಟ್ ಚೋರಿ ವಿರುದ್ಧದ ಪ್ರತಿಭಟನೆ, ಈ ಪ್ರತಿಭಟನೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಸಮಾಧಿ ಮಾಡ್ತೀವಿ ಅಂತ ಹೇಳಿ ಕೆಲ ಮಹಿಳೆಯರು ಮಾಡಿದಂತಹ ಘೋಷಣೆಗಳು, ಇದು ಈ ದ್ವೇಷ ಭಾಷಣ ಅನ್ನೋ ಕ್ಯಾಟಗರಿಗೆ ಬರೋದಾ? ಇದು ದೇಶದ ಒಬ್ಬ ಪ್ರಧಾನಿಯ ಸಮಾಧಿ ಮಾಡ್ತೀವಿ ಅನ್ನೋದನ್ನ ನಾವು ದ್ವೇಷ ಭಾಷಣ ಅಂತ ಹೇಳಿ ಕನ್ಸಿಡರ್ ಮಾಡಬಹುದಾ? ನೋಡಿ, ದೇಶದ ಪ್ರಧಾನಿಯ ಸಮಾಧಿ ಮಾಡ್ತೀವಿ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಅಂತ ಹೇಳುವಂಥದ್ದು ಎಲ್ಲೂ ಕೂಡ ಅದಕ್ಕೆ ನೇರವಾದಂಥ ಎವಿಡೆನ್ಸ್ ಇಲ್ಲ. ಆದರೂ ಕೆಲವು ವಿಡಿಯೋಗಳು ಬಂದಿದೆ, ಮೊನ್ನೆ ಸಂಸತ್ನಲ್ಲೂ ಕೂಡ ಚರ್ಚೆಗೆ ಬಂದಿದೆ. ನಮ್ಮ ಪಕ್ಷದ ವಕ್ತಾರರು, ನಮ್ಮ ಪಕ್ಷದ ಎಲ್ಲ ನಾಯಕರು ಕೂಡ ಅದನ್ನು ಒಪ್ಪೋದಿಲ್ಲ, ನಾವು ಅದನ್ನು ಖಂಡನಿಸ್ತೀವಿ. ನಾವು ಯಾವ ಕಾರಣಕ್ಕೂ ಕೂಡ ಆ ರೀತಿಯಾದಂಥ ಭಾಷೆ ಬಳಕೆ ನಮ್ಮ ಸಂಸ್ಕೃತಿ ಅಲ್ಲ, ನಾವು ಆ ಬಳಕೆಯನ್ನು ಒಪ್ಪೋದಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದ್ದೀವಿ. ಮತ್ತು ಅದು ಕಾನೂನು ಜಾರಿಗೆ ಬಂದ ಮೇಲೆ ಇದು ದ್ವೇಷ ಭಾಷಣದ ಅಡಿಯಲ್ಲಿ ಬಂದಿದ್ದರೆ ಕ್ರಮ ಜರುಗಿರೋದು. ಇವತ್ತು ಇಷ್ಟೆಲ್ಲ ಅವರು ಆರ್ಭಟ ಮಾಡೋ ಬದಲು ಈ ಕಾನೂನು ಜಾರಿಯಲ್ಲಿದ್ದಿದ್ದರೆ ಅದು ದ್ವೇಷ ಭಾಷಣದ ಉಲ್ಲೇಖನದ ಕೆಳಗಡೆ ಬರೋದಾಗಿದ್ದರೆ ಕ್ರಮ ಜರುಗಿರೋದಲ್ವಾ? ಇದಕ್ಕೆ ಕಾನೂನು ಬರಬೇಕು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯ ಹೇಳ್ತಾ ಇರುವಂಥದ್ದು. ಇದೇನು ನಾವೇನು ಸೃಷ್ಟಿ ಮಾಡ್ತಾ ಇರುವಂಥದ್ದಲ್ಲ. ಸರ್ವೋಚ್ಚ ನ್ಯಾಯಾಲಯ ಪದೇ ಪದೇ ಭಾಳಷ್ಟು ತೀರ್ಪುಗಳಿದೆ. ಬಹುಶಃ ಸಮಯ ಬಂದಾಗ ಅದನ್ನು ಚರ್ಚೆಗೆ ಬಂದಾಗ ಅದನ್ನೆಲ್ಲ ಕೂಡ ಸದನದ ಮುಂದೆ ಮಂಡಿಸ್ತೇವೆ. ಆದರೆ ಇದು ಮತ್ತೆ ಕಾನೂನು ಆಯೋಗಗಳ ಸಲಹೆ ಮೇಲೆ ಮಾಡ್ತಾ ಇರುವಂಥ ಕಾನೂನು. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಈ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳ ಕಾರ್ಯಕ್ರಮ ಒಂದರಲ್ಲಿ ತಮ್ಮನ್ನು ಸೋಲಿಸ್ಬಿಟ್ರಿ, ಹೀಗಾಗಿ ನಿಮಗೆ ಯಾಕೆ ನಾನು ಸೇವೆ ಮಾಡಬೇಕು, ನಾನು ಜೈಲಿಗೆ ಹೋಗಿ ಬಂದವನು, ನನಗೆ ಧಮಕಿ ಹಾಕಬೇಡಿ ಅನ್ನೋ ಅರ್ಥದ ಮಾತನ್ನ ಆಡಿರೋ ವಿಚಾರಕ್ಕೂ ಕೂಡ ಇದು ಕೂಡ ಇಂಡೈರೆಕ್ಟ್ಲಿ ದ್ವೇಷ ಹರಡೋದೇನೆ. ತಮ್ಮನ ಸೋಲಿಗೆ ದ್ವೇಷ ಕಾರ್ತಿದ್ದಾರೆ DCM ಅಂತ ಹೇಳಿ ಕೂಡ ಕೆಲವರು ಉಲ್ಲೇಖ ಮಾಡ್ತಾ ಇದ್ದಾರೆ, ವ್ಯಾಖ್ಯಾನ ಮಾಡ್ತಿದ್ದಾರೆ. ನೋಡಿ, ಈಗ ಅದು ಎಲ್ಲವನ್ನು ಒಬ್ಬೊಬ್ಬರು ಮಾತಾಡುವ ಪ್ರತಿ ಮಾತಿಗೂ ಕೂಡ ಇದು ದ್ವೇಷ ಭಾಷಣ ಅಂಥೇಳಿ ನಾವು ಚರ್ಚೆ ಮಾಡಿ ಪ್ರಯೋಜನ ಆಗೋದಿಲ್ಲ. ದ್ವೇಷ ಭಾಷಣ ವಿರೋಧ ನಿಷೇಧ ಕಾಯ್ದೆ ಬಂದ ಮೇಲೆ ಯಾವುದು ಅದೊಂದು ದ್ವೇಷ ಭಾಷಣ ಬರ್ತದೆ, ಯಾವುದು ಕಾನೂನಲ್ಲಿ ಅಪರಾಧ ಆಗುತ್ತೆ ಅಂತ ಹೇಳುವಂಥದ್ದನ್ನು ನಿರ್ಧಾರ ಆಗಲಿ. ಅದಾಗಿರ್ಬೋದು ಇದಾಗಿರ್ಬೋದು ಅಂಥೇಳಿ ಈಗ ಮಾತಾಡಿ ಯಾವುದೇ ಪ್ರಯೋಜನ ಬರೋದಿಲ್ಲ. ಸರಿ, ಹಾಗಾದ್ರೆ ಇದು ಜನರ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಮೊನ್ನೆ ಕಾಂಗ್ರೆಸ್ನ ಕಡೆಯಿಂದ ದೆಹಲಿಯಲ್ಲಾದಂತಹ ಓಟ್ ಚೋರಿ ವಿರುದ್ಧದ ಪ್ರತಿಭಟನೆ, ಈ ಪ್ರತಿಭಟನೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಸಮಾಧಿ ಮಾಡ್ತೀವಿ ಅಂತ ಹೇಳಿ ಕೆಲ ಮಹಿಳೆಯರು ಮಾಡಿದಂತಹ ಘೋಷಣೆಗಳು, ಇದು ಈ ದ್ವೇಷ ಭಾಷಣ ಅನ್ನೋ ಕ್ಯಾಟಗರಿಗೆ ಬರೋದಾ? ಇದು ದೇಶದ ಒಬ್ಬ ಪ್ರಧಾನಿಯ ಸಮಾಧಿ ಮಾಡ್ತೀವಿ ಅನ್ನೋದನ್ನ ನಾವು ದ್ವೇಷ ಭಾಷಣ ಅಂತ ಹೇಳಿ ಕನ್ಸಿಡರ್ ಮಾಡಬಹುದಾ? ನೋಡಿ, ದೇಶದ ಪ್ರಧಾನಿಯ ಸಮಾಧಿ ಮಾಡ್ತೀವಿ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಅಂತ ಹೇಳುವಂಥದ್ದು ಎಲ್ಲೂ ಕೂಡ ಅದಕ್ಕೆ ನೇರವಾದಂಥ ಎವಿಡೆನ್ಸ್ ಇಲ್ಲ. ಆದರೂ ಕೆಲವು ವಿಡಿಯೋಗಳು ಬಂದಿದೆ, ಮೊನ್ನೆ ಸಂಸತ್ನಲ್ಲೂ ಕೂಡ ಚರ್ಚೆಗೆ ಬಂದಿದೆ. ನಮ್ಮ ಪಕ್ಷದ ವಕ್ತಾರರು, ನಮ್ಮ ಪಕ್ಷದ ಎಲ್ಲ ನಾಯಕರು ಕೂಡ ಅದನ್ನು ಒಪ್ಪೋದಿಲ್ಲ, ನಾವು ಅದನ್ನು ಖಂಡನಿಸ್ತೀವಿ. ನಾವು ಯಾವ ಕಾರಣಕ್ಕೂ ಕೂಡ ಆ ರೀತಿಯಾದಂಥ ಭಾಷೆ ಬಳಕೆ ನಮ್ಮ ಸಂಸ್ಕೃತಿ ಅಲ್ಲ, ನಾವು ಆ ಬಳಕೆಯನ್ನು ಒಪ್ಪೋದಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದ್ದೀವಿ. ಮತ್ತು ಅದು ಕಾನೂನು ಜಾರಿಗೆ ಬಂದ ಮೇಲೆ ಇದು ದ್ವೇಷ ಭಾಷಣದ ಅಡಿಯಲ್ಲಿ ಬಂದಿದ್ದರೆ ಕ್ರಮ ಜರುಗಿರೋದು. ಇವತ್ತು ಇಷ್ಟೆಲ್ಲ ಅವರು ಆರ್ಭಟ ಮಾಡೋ ಬದಲು ಈ ಕಾನೂನು ಜಾರಿಯಲ್ಲಿದ್ದಿದ್ದರೆ ಅದು ದ್ವೇಷ ಭಾಷಣದ ಉಲ್ಲೇಖನದ ಕೆಳಗಡೆ ಬರೋದಾಗಿದ್ದರೆ ಕ್ರಮ ಜರುಗಿರೋದಲ್ವಾ? ಇದಕ್ಕೆ ಕಾನೂನು ಬರಬೇಕು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯ ಹೇಳ್ತಾ ಇರುವಂಥದ್ದು. ಇದೇನು ನಾವೇನು ಸೃಷ್ಟಿ ಮಾಡ್ತಾ ಇರುವಂಥದ್ದಲ್ಲ. ಸರ್ವೋಚ್ಚ ನ್ಯಾಯಾಲಯ ಪದೇ ಪದೇ ಭಾಳಷ್ಟು ತೀರ್ಪುಗಳಿದೆ. ಬಹುಶಃ ಸಮಯ ಬಂದಾಗ ಅದನ್ನು ಚರ್ಚೆಗೆ ಬಂದಾಗ ಅದನ್ನೆಲ್ಲ ಕೂಡ ಸದನದ ಮುಂದೆ ಮಂಡಿಸ್ತೇವೆ. ಆದರೆ ಇದು ಮತ್ತೆ ಕಾನೂನು ಆಯೋಗಗಳ ಸಲಹೆ ಮೇಲೆ ಮಾಡ್ತಾ ಇರುವಂಥ ಕಾನೂನು. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಈ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳ ಕಾರ್ಯಕ್ರಮ ಒಂದರಲ್ಲಿ ತಮ್ಮನ್ನು ಸೋಲಿಸ್ಬಿಟ್ರಿ, ಹೀಗಾಗಿ ನಿಮಗೆ ಯಾಕೆ ನಾನು ಸೇವೆ ಮಾಡಬೇಕು, ನಾನು ಜೈಲಿಗೆ ಹೋಗಿ ಬಂದವನು, ನನಗೆ ಧಮಕಿ ಹಾಕಬೇಡಿ ಅನ್ನೋ ಅರ್ಥದ ಮಾತನ್ನ ಆಡಿರೋ ವಿಚಾರಕ್ಕೂ ಕೂಡ ಇದು ಕೂಡ ಇಂಡೈರೆಕ್ಟ್ಲಿ ದ್ವೇಷ ಹರಡೋದೇನೆ. ತಮ್ಮನ ಸೋಲಿಗೆ ದ್ವೇಷ ಕಾರ್ತಿದ್ದಾರೆ DCM ಅಂತ ಹೇಳಿ ಕೂಡ ಕೆಲವರು ಉಲ್ಲೇಖ ಮಾಡ್ತಾ ಇದ್ದಾರೆ, ವ್ಯಾಖ್ಯಾನ ಮಾಡ್ತಿದ್ದಾರೆ. ನೋಡಿ, ಈಗ ಅದು ಎಲ್ಲವನ್ನು ಒಬ್ಬೊಬ್ಬರು ಮಾತಾಡುವ ಪ್ರತಿ ಮಾತಿಗೂ ಕೂಡ ಇದು ದ್ವೇಷ ಭಾಷಣ ಅಂಥೇಳಿ ನಾವು ಚರ್ಚೆ ಮಾಡಿ ಪ್ರಯೋಜನ ಆಗೋದಿಲ್ಲ. ದ್ವೇಷ ಭಾಷಣ ವಿರೋಧ ನಿಷೇಧ ಕಾಯ್ದೆ ಬಂದ ಮೇಲೆ ಯಾವುದು ಅದೊಂದು ದ್ವೇಷ ಭಾಷಣ ಬರ್ತದೆ, ಯಾವುದು ಕಾನೂನಲ್ಲಿ ಅಪರಾಧ ಆಗುತ್ತೆ ಅಂತ ಹೇಳುವಂಥದ್ದನ್ನು ನಿರ್ಧಾರ ಆಗಲಿ. ಅದಾಗಿರ್ಬೋದು ಇದಾಗಿರ್ಬೋದು ಅಂಥೇಳಿ ಈಗ ಮಾತಾಡಿ ಯಾವುದೇ ಪ್ರಯೋಜನ ಬರೋದಿಲ್ಲ.